Hello dear students, welcome back to physics online session. We are discussing about that anomalous expansion of the water. In case of anomalous expansion of the water, already we come to know that what is the significance of anomalous expansion of the water and as well as reason for the anomalous expansion. ನಾವು ಅನಮೋಲಸ್ ಎಕ್ಸ್ಪ್ಯಾನ್ಷನ್ ಅಂದ್ರೆ ಏನಂತ ಗೊತ್ತಾಯ್ತು, ಆ ಅನಮೋಲಸ್ ಎಕ್ಸ್ಪ್ಯಾನ್ಷನ್ಸ್ಗೆ ರೀಸನ್ ಏನಂತ ಗೊತ್ತಾಯ್ತು ಮತ್ತು ಆ ಅನಮೋಲಸ್ ಎಕ್ಸ್ಪ್ಯಾನ್ಷನಿನ ಸಿಗ್ನಿಫಿಕೆನ್ಸ್ ಅಥವಾ ಇಂಪಾರ್ಟೆನ್ಸ್ ಬಗ್ಗೆ ಅರ್ಥ ಮಾಡ್ಕೊಂಡ್ವಿ. ನಾವು ಟುಡೇ ವಿ ವಿಲ್ ಬಿ ಸ್ಪೀಕಿಂಗ್ ಅಬೌಟ್ ದಟ್ ವಾಟ್ ಆರ್ ದ ಅಪ್ಲಿಕೇಶನ್ಸ್ ಆಫ್ ಎಕ್ಸ್ಪ್ಯಾನ್ಷನ್ಸ್ ಆಫ್ ದ ಲಿಕ್ವಿಡ್ as we discuss in case of that expansion of the solid. So ಅಲ್ಲಿ ಸಾಲಿಡ್ ಮೆಟೀರಿಯಲ್ ಎಕ್ಸ್ಪ್ಯಾಂಡ್ ಆದ್ರೆ ಅದರ ಅಪ್ಲಿಕೇಶನ್ಸ್ ಗಳನ್ನ ತಗೊಂಡಿದ್ದೀವಿ. In case of railway track we will make gap at the middle, and in case of that hanging that electric power line, so those wires are hang freely. So all such aspect already we come to know. Now it's a time to understand about that what are the applications of expansions of the liquid. ಇಲ್ಲಿ liquid expand ಆಗೋದ್ರಲ್ಲಿನ applications ಗಳೇನಂತ ಅರ್ಥ ಮಾಡ್ಕೋಬೇಕು. So today we will be speaking about applications of expansion of liquid. So ಏನು applications ಇದಾವೆ ಇಲ್ಲಿ? For example, in case of a liquid we said that real expansion is equal to apparent expansion plus expansion of the container. Gamma of R is equal to gamma of A plus gamma of G. ಹೌದು, ಇಲ್ಲಿ ನಾನು ಫಾರ್ ಎಕ್ಸಾಂಪಲ್ ಐ ವಿಲ್ ಕನ್ಸಿಡರ್ ಒನ್ ಕಂಟೈನರ್ ಹಿಯರ್. ಹೌದು, ಆ ಕಂಟೈನರ್ನಲ್ಲಿ ಲಿಕ್ವಿಡ್ನ ಫಿಲ್ ಮಾಡ್ತೀನಿ. ನೌ ಐ ಹ್ಯಾವ್ ಟು ಹೀಟ್ ಅಪ್ ದ ಲಿಕ್ವಿಡ್. ಹೌದು, ಸೊ ದಟ್ ಎಂಟೈರ್ ಲಿಕ್ವಿಡ್ ವಿಲ್ ಬಿ ಗೆಟ್ ಹೀಟ್ ಅಪ್ ಹಿಯರ್. ಸೊ ವಾಟ್ ಎವರ್ ದ ಕಂಟೈನರ್ ಐ ಆಮ್ ಗೋಯಿಂಗ್ ಟು ಕನ್ಸಿಡರ್, ಐ ವಿಲ್ ಸಪ್ಲೈ ಹೀಟ್ ಟು ದ ಕಂಟೈನರ್. ಸೊ ಮೈ ಇಂಟೆನ್ಷನ್ ಈಸ್ ಎಂಟೈರ್ ಹೀಟ್ ಗೋಸ್ ಟು ದಟ್ ಲಿಕ್ವಿಡ್ ಓನ್ಲಿ. ಸೊ ನನ್ನ ಇಂಟೆನ್ಷನ್ ಏನು, ನಾನು ಏನು ಹೀಟನ್ನು ಸಪ್ಲೈ ಮಾಡ್ತಿದ್ದೀನಿ ಆ ಹೀಟ್ ಎಲ್ಲವೂ ಎಲ್ಲಿಗೆ ಸಪ್ಲೈ ಆಗಬೇಕು, ಆ ಎಲ್ಲ ಹೀಟು ಲಿಕ್ವಿಡ್ಗೆ ಮಾತ್ರ ಸಪ್ಲೈ ಆಗಬೇಕು. So in order to send that entire heat to that of liquid only means what's the condition I need to maintain here. So ನನಗೆ ಪ್ರೊವೈಡ್ ಮಾಡತಕ್ಕಂತಿರುವಂತಹ ಎಲ್ಲ ಹೀಟು ನನ್ನ ಕಂಟೈನರ್ ಬಿಟ್ಟು ಲಿಕ್ವಿಡ್ಗೆ ಟ್ರಾನ್ಸ್ಫರ್ ಆಗಬೇಕು. ವಾಟ್ ಎವರ್ ದ ಹೀಟ್ ಐ ಆಮ್ ಸಪ್ಲೈಯಿಂಗ್ ದಟ್ ಎಂಟೈರ್ ಹೀಟ್ ಶುಡ್ ಗೋಸ್ ಟು ದಟ್ ಲಿಕ್ವಿಡ್ ಓನ್ಲಿ. ಆ ಎಂಟೈರ್ ಹೀಟು ಲಿಕ್ವಿಡ್ಗೆ ಹೋಗಬೇಕಾದ್ರೆ ಎಕ್ಸ್ಪ್ಯಾನ್ಷನ್ ಆಫ್ ದಿ ಗ್ಲಾಸ್ ಆರ್ ಎಕ್ಸ್ಪ್ಯಾನ್ಷನ್ ಆಫ್ ದಿ ಕಂಟೈನರ್, ಆ ಕಂಟೈನರಿನ ಎಕ್ಸ್ಪ್ಯಾನ್ಷನ್ ಏನಾಗಿರಬೇಕು, ಝೀರೋ ಆಗಿರಬೇಕು. ಇಫ್ ದಿಸ್ ಈಸ್ ಈಕ್ವಲ್ ಟು ಝೀರೋ, then real expansion is equal to apparent expansion. So yavaga real expansion is equal to apparent expansion agutte, in last video already we discussed about that. So if that gamma of G is equal to 0, then real expansion is equal to apparent expansion. Now we will discuss about that first applications related to expansion of the liquid. What's that application? Condition for unoccupied volume present in a container, that container containing the liquid. ಅದರ ಅರ್ಥ ಏನು, ನಾನು ಒಂದು ಕಂಟೈನರ್ನ ತಗೊಂತೀನಿ. ಫಾರ್ ಎಕ್ಸಾಂಪಲ್ ಐ ವಿಲ್ ಟೇಕ್ ಒನ್ ಕಂಟೈನರ್ ಹಿಯರ್, ರೈಟ್? ಫಾರ್ ಎಕ್ಸಾಂಪಲ್ ಟ್ರೀಟ್ ದಿಸ್ ಈಸ್ ಒನ್ ಕಂಟೈನರ್. ಇದು ಒಂದು ಕಂಟೈನರ್ ಅಂತ ಕನ್ಸಿಡರ್ ಮಾಡ್ತೀನಿ. ದಿಸ್ ಕಂಟೈನರ್ ಈಸ್ ಫಿಲ್ಡ್ ವಿತ್ ದ ಲಿಕ್ವಿಡ್. ಈ ಕಂಟೈನರ್ನಲ್ಲಿನ ಅರ್ಧದಷ್ಟು ಭಾಗ ಲಿಕ್ವಿಡ್ ಇಂದ ಫಿಲ್ ಮಾಡ್ತೀನಿ. ದಿಸ್ ಈಸ್ ಲಿಕ್ವಿಡ್. ಓಕೆ, ರಿಮೈನಿಂಗ್ ಪಾರ್ಟ್ ಈಸ್ ಎಂಟಿ ಓನ್ಲಿ. ಈ ಪಾರ್ಟ್ ಎಂಟಿ ಇದೆ, ಏರ್ ಇದೆ ಈ ಪಾರ್ಟ್ನಲ್ಲಿ. ಸೊ ದಟ್ ಈಸ್ ಅನ್ಅಕ್ಯುಪೈಡ್ ವಾಲ್ಯೂಮ್. ಇದನ್ನ ನಾನು ಏನಂತ ಕನ್ಸಿಡರ್ ಮಾಡ್ತೀನಿ, ಅನ್ಅಕ್ಯುಪೈಡ್ ವಾಲ್ಯೂಮ್. ಹೌದು, ನಾವು ಐ ವಿಲ್ ಪ್ರೊವೈಡ್ ಹೀಟ್ ಟು ದಿಸ್ ಕಂಟೈನರ್ ಆ್ಯಂಡ್ ಲಿಕ್ವಿಡ್. ನಾನಿಲ್ಲಿ ಹೀಟನ್ನು ಪ್ರೊವೈಡ್ ಮಾಡ್ತೀನಿ. ಹೌದು, ಸೊ ದಿಸ್ ಎಂಟೈರ್ ಹೀಟ್ ಶುಡ್ ಗೋಸ್ ಟು ಲಿಕ್ವಿಡ್ ಓನ್ಲಿ. ಈ ಎಂಟೈರ್ ಹೀಟ್ ಯಾವುದಕ್ಕೆ ಸಪ್ಲೈ ಆಗಬೇಕು, ಲಿಕ್ವಿಡ್ಗೆ ಸಪ್ಲೈ ಆಗಬೇಕು. ವಾಟ್ ಎವರ್ ದ ಅನ್ಅಕ್ಯುಪೈಡ್ ವಾಲ್ಯೂಮ್ ಇಸ್ ದೇರ್, ಇಲ್ಲಿ ನನಗೆ ಏನು ಅನ್ಅಕ್ಯುಪೈಡ್ ವಾಲ್ಯೂಮ್ ಇತ್ತು, ಆ ಅನ್ಅಕ್ಯುಪೈಡ್ ವಾಲ್ಯೂಮ್ ನನಗೆ ಏನಿರಬೇಕು, ಕಾನ್ಸ್ಟಂಟೇ ಇರಬೇಕು. ಫಾರ್ ಎಕ್ಸಾಂಪಲ್ ದಿಸ್ ವಾಲ್ಯೂಮ್ ಶುಡ್ ಬಿ ಕಾನ್ಸ್ಟಂಟ್ ಓನ್ಲಿ. ನನಗಿಲ್ಲಿ ಇರುವಂತಹ ಅನ್ಅಕ್ಯುಪೈಡ್ ವಾಲ್ಯೂಮ್ ಏನಾಗಬಾರ್ದು, ಚೇಂಜ್ ಆಗಬಾರ್ದು. ಅನ್ಅಕ್ಯುಪೈಡ್ ವಾಲ್ಯೂಮ್ ವಿಲ್ ಬಿ ಕಾನ್ಸ್ಟಂಟ್. ಡಿಡ್ ಯು ಗೆಟ್ ಮೈ ಪಾಯಿಂಟ್? ನಾನು ಹೀಟ್ ಮಾಡಿದ ತಕ್ಷಣ ಏನಾಗಬೇಕಿಲ್ಲಿ, ಲಿಕ್ವಿಡ್ ಹೀಟ್ ಆಗುತ್ತೆ. ಬಟ್ ಇಲ್ಲಿ ಏನಿದೆ, ಅನ್ಅಕ್ಯುಪೈಡ್ ವಾಲ್ಯೂಮ್ ಇದೆ. ಈ ಅನ್ಅಕ್ಯುಪೈಡ್ ವಾಲ್ಯೂಮಿನ ಸ್ಪೇಸ್ ಏನಾಗಬಾರ್ದು, ಚೇಂಜ್ ಆಗಬಾರ್ದು. ಅನ್ಅಕ್ಯುಪೈಡ್ ವಾಲ್ಯೂಮ್ ವಿಲ್ ಬಿ ರಿಮೇನ್ಸ್ ಕಾನ್ಸ್ಟಂಟ್. ಈ ಅನ್ಅಕ್ಯುಪೈಡ್ ವಾಲ್ಯೂಮ್ ಕಾನ್ಸ್ಟಂಟ್ ಆಗಬೇಕಂದ್ರೆ ಏನು ಕಂಡೀಷನ್ಸ್ ನಾನು ಅಪ್ಲೈ ಮಾಡಬೇಕು? ಇನ್ ಆರ್ಡರ್ ಟು ಗೆಟ್ ದಟ್ ಕಾನ್ಸ್ಟಂಟ್ ಅನ್ಅಕ್ಯುಪೈಡ್ ವಾಲ್ಯೂಮ್, then I can consider that expansion of the liquid is equal to expansion of the container. ಇಲ್ಲಿ ನಾನು heat
ಹೀಟ್ ಕೊಟ್ಟ ತಕ್ಷಣ ಲಿಕ್ವಿಡ್ ಎಷ್ಟು ಎಕ್ಸ್ಪ್ಯಾಂಡ್ ಆಗುತ್ತೆ, ಕಂಟೈನರ್ ಏನಾಗಬೇಕು, ಸೇಮ್ ಎಕ್ಸ್ಪ್ಯಾನ್ಷನ್ ಆಗಬೇಕು. ಥರ್ಮಲ್ ಎಕ್ಸ್ಪ್ಯಾನ್ಷನ್ ಆಫ್ ದ ಲಿಕ್ವಿಡ್ ಈಸ್ ಈಕ್ವಲ್ ಟು ಥರ್ಮಲ್ ಎಕ್ಸ್ಪ್ಯಾನ್ಷನ್ ಆಫ್ ದಿ ಕಂಟೈನರ್, ದೆನ್ ಓನ್ಲಿ ಯು ವಿಲ್ ಗೆಟ್ ದಟ್ ಕಾನ್ಸ್ಟಂಟ್ ಅನ್ಅಕ್ಯುಪೈಡ್ ವಾಲ್ಯೂಮ್. ಅರ್ಥ ಆಯ್ತಾ ನಾನು ಹೇಳ್ತಿರೋದು? ನನಗಿಲ್ಲಿ ಕಾನ್ಸ್ಟಂಟ್ ಅನ್ಅಕ್ಯುಪೈಡ್ ವಾಲ್ಯೂಮ್ ಬೇಕು. ಅದರ ಅರ್ಥ ಏನ್ ನನಗೆ ಎಂಟಿ ಸ್ಪೇಸ್ ಇದೆ ಅಥವಾ ಏನ್ ಏರ್ ಸ್ಪೇಸ್ ಇದೆ, ಇಲ್ಲಿ ಈ ಏರ್ ಸ್ಪೇಸಿನ ವಾಲ್ಯೂಮು ನನಗೆ ಕಾನ್ಸ್ಟಂಟ್ ಆಗೇ ಇರಬೇಕು. ಏರ್ ಸ್ಪೇಸಿನ ವಾಲ್ಯೂಮ್ ಕಾನ್ಸ್ಟಂಟ್ ಆಗೇ ಇರಬೇಕಂದ್ರೆ ಎಕ್ಸ್ಪ್ಯಾನ್ಷನ್ ಆಫ್ ದ ಲಿಕ್ವಿಡ್ ಏನಿದೆ, ಎಕ್ಸ್ಪ್ಯಾನ್ಷನ್ ಆಫ್ ದ ಕಂಟೈನರ್ ಏನಾಗಿರಬೇಕು, ಸೇಮ್ ಇರಬೇಕು. ಇಫ್ ದಟ್ ಎಕ್ಸ್ಪ್ಯಾನ್ಷನ್ ಆರ್ ಇಫ್ ದಟ್ ಎಕ್ಸ್ಪ್ಯಾನ್ಷನ್ ಆಲ್ಸೋ ಯು ಕ್ಯಾನ್ ಕನ್ಸಿಡರ್ ದಟ್ ಚೇಂಜ್ ಇನ್ ವಾಲ್ಯೂಮ್. ಚೇಂಜ್ ಇನ್ ವಾಲ್ಯೂಮ್ ಆಫ್ ದಿ ಕಂಟೈನರ್ ಆಸ್ ವೆಲ್ ಆಸ್ ಚೇಂಜ್ ಇನ್ ವಾಲ್ಯೂಮ್ ಆಫ್ ದ ಲಿಕ್ವಿಡ್, ಬೋತ್ ಆರ್ ಸೇಮ್. Look at here, if that change in volume of the container, so see delta of Vc, change in volume of the container is equal to change in volume of the liquid. If change in volume of the container is equal to change in volume of the liquid, then we can say unoccupied volume is constant. We can consider aವಾಗ ಏನಾಗುತ್ತೆ, ಇಲ್ಲಿ unoccupied volume constant ಆಗುತ್ತೆ. So if that unoccupied volume is getting constant means we can take that applications here. Condition for constant unoccupied volume constant. Condition for unoccupied volume present in container. Okay, so ಅನ್ಅಕ್ಯುಪೈಡ್ ವಾಲ್ಯೂಮ್ ಎಲ್ಲಿದೆ, ಆ ಅನ್ಅಕ್ಯುಪೈಡ್ ವಾಲ್ಯೂಮ್ ಕಂಟೈನರ್ ಇದೆ. ಹೌದು, ಕಂಡೀಷನ್ ಫಾರ್ ಅನ್ಅಕ್ಯುಪೈಡ್ ವಾಲ್ಯೂಮ್ ಪ್ರೆಸೆಂಟ್ ಇನ್ ಅ ಕಂಟೈನರ್ ಕಂಟೈನಿಂಗ್ ಲಿಕ್ವಿಡ್. ಆ ಕಂಟೈನರ್ ನಲ್ಲಿ ಏನು ಪ್ರೆಸೆಂಟ್ ಇದೆ, ಲಿಕ್ವಿಡ್ ಪ್ರೆಸೆಂಟ್ ಇದೆ. ಕಂಟೈನಿಂಗ್ ಲಿಕ್ವಿಡ್ ಟು ಬಿ ರಿಮೇನ್ಸ್ ಕಾನ್ಸ್ಟಂಟ್. ಓಕೆ, ನಾನು ಏನನ್ನ ಅರ್ಥ ಮಾಡ್ಕೊಂತಿದ್ದೀನಿ, ಈ ಅನ್ಅಕ್ಯುಪೈಡ್ ವಾಲ್ಯೂಮ್ ಕಾನ್ಸ್ಟೆಂಟ್ ಇರಬೇಕಾದ್ರೆ ನಾನು ಏನನ್ನ ಕನ್ಸಿಡರೇಷನ್ನ ತಗೋಬೇಕು. ಇನ್ ಆರ್ಡರ್ ಟು ಗೆಟ್ ದಟ್ ಕಾನ್ಸ್ಟಂಟ್ ಅನ್ಅಕ್ಯುಪೈಡ್ ವಾಲ್ಯೂಮ್, ವಾಟ್ ವಿಲ್ ಬಿ ದ ಕಂಡೀಷನ್ ಐ ನೀಡ್ ಟು ಅಂಡರ್ಸ್ಟ್ಯಾಂಡ್ ಹಿಯರ್. ಸೊ ಹೋಪ್ ಯು ಗೆಟ್ ದೀಸ್ ಥಿಂಗ್ಸ್. ಲುಕ್ at here. First thing I can understand, so this is the title you can take. First point I need to understand, for example, V of C be the volume of the container. V of C be the volume of the container, and V of L be the volume of the liquid. V of L ಏನಂತ ಕನ್ಸಿಡರ್ ಮಾಡ್ತೀನಿ, volume of the liquid I can consider. Next one, for example, gamma of C be the coefficient of, so what's that, alpha beta gamma, coefficient of volume expansion of container. Gamma of C ಅಂದ್ರೆ ಏನಂತ ಕನ್ಸಿಡರ್ ಮಾಡ್ತೀನಿ ಇಲ್ಲಿ, coefficient of volume expansion of the container, whereas gamma of L is equal to coefficient of volume expansion of liquid. Volume expansion of liquid. Okay, ಇಲ್ಲಿ ನಾನು ಒಂದು ಕಂಟೈನರ್ನ ತಗೊಂತೀನಿ, ಕಂಟೈನರ್ನ ವಾಲ್ಯೂಮ್ ಏನಂತ ತಗೊಂತೀನಿ, ವಿ ಆಫ್ ಸಿ ಅಂತ ತಗೊಂತೀನಿ. ಆ ಕಂಟೈನರ್ನಲ್ಲಿ ಲಿಕ್ವಿಡ್ನ ಫಿಲ್ ಮಾಡಿದ್ದೀನಿ, ಆ ಲಿಕ್ವಿಡ್ನ ವಾಲ್ಯೂಮ್ ಏನಂತ ಕನ್ಸಿಡರ್ ಮಾಡಿದ್ದೀನಿ, ವಾಲ್ಯೂಮ್ ಆಫ್ ದ ಲಿಕ್ವಿಡ್ ಈಸ್ ವಿ ಆಫ್ ಎಲ್ ಹಿಯರ್. ನಾವು gamma of C be the coefficient of volume expansion of the container. So gamma of C ಅಂದ್ರೇನು, volume of the container, and gamma of L be the coefficient of volume expansion of the liquid I consider here. Now in order to get that constant volume, or in order to get that constant unoccupied volume, what is the condition? ನನಗೆ constant unoccupied volume ಬರಬೇಕಂದ್ರೆ ಏನು ಕಂಡೀಷನ್ ಬೇಕಿಲ್ಲಿ? In order to get that constant unoccupied volume, expansion of the container is equal to expansion of the liquid I can consider. From that expression, gamma of R is equal to gamma of A plus gamma of G. ಇದರ ಅರ್ಥ ಏನು? Real expansion is equal to apparent expansion plus expansion of the glass here. Look at here.
if that gamma of G value is equal to 0, then real expansion is equal to apparent expansion. It means that thermal expansion of the container is equal to expansion of the liquid. ಇಲ್ಲಿ ನಾನು heat provide ಮಾಡಿದ ತಕ್ಷಣ container ಎಷ್ಟು expand ಆಗುತ್ತೆ, liquid same expand ಆದ್ರೆ ಅವಾಗ ಏನಂತ ಕನ್ಸಿಡರ್ ಮಾಡ್ತೀನಿ, entire heat will get supplied to that of liquid only. So entire heat ಎಲ್ಲಿಗೆ ಸಪ್ಲೈ ಆಗುತ್ತೆ, ಅಲ್ಲಿ liquid ಗೆ ಸಪ್ಲೈ ಆಗುತ್ತೆ. If that coefficient of expansion of the glass is 0, entire amount of heat is supplied to that of liquid only. Look at here. In order to get that constant unoccupied volume, in order to get constant unoccupied volume, in order to get constant unoccupied volume, if expansion or thermal expansion, if expansion of the container is equal to expansion of the container is equal to expansion of the liquid, expansion of the liquid. ಅದರ ಅರ್ಥ ಏನು, ಕಂಟೈನರ್ ಎಷ್ಟೇ ಎಕ್ಸ್ಪ್ಯಾಂಡ್ ಆಯಿತು, ಲಿಕ್ವಿಡ್ ಸೇಮ್ ಎಕ್ಸ್ಪ್ಯಾಂಡ್ ಆದರೆ ಸೊ ಏನಂತ ಕನ್ಸಿಡರ್ ಮಾಡ್ತೀನಿ, ವಾಲ್ಯೂಮ್ ಮೀನ್ಸ್ ಅನ್ಅಕ್ಯುಪೈಡ್ ವಾಲ್ಯೂಮ್ ಈಸ್ ರಿಮೇನ್ಸ್ ಕಾನ್ಸ್ಟಂಟ್. For constant unoccupied volume, for constant unoccupied volume, ವಾಲ್ಯೂಮ್ ಏನಾಗಿದೆ, ಕಾನ್ಸ್ಟೆಂಟ್ ಇದೆ ಅಂತ ಹೇಳಿದೆ. ಸೊ ಚೇಂಜ್ ಇನ್ ವಾಲ್ಯೂಮ್ ಈಸ್ ಕಾನ್ಸ್ಟೆಂಟ್. ಡೆಲ್ಟಾ ವಿ ಆಫ್ ಸಿ, ಚೇಂಜ್ ಇನ್ ವಾಲ್ಯೂಮ್ ಆಫ್ ದ ಕಂಟೈನರ್ ಈಸ್ ಈಕ್ವಲ್ ಟು ಚೇಂಜ್ ಇನ್ ವಾಲ್ಯೂಮ್ ಆಫ್ ದ ಲಿಕ್ವಿಡ್. ಈಸ್ ಇಟ್ ರೈಟ್? ನನಗಿಲ್ಲಿ ಕಾನ್ಸ್ಟೆಂಟ್ ಅನ್ಅಕ್ಯುಪೈಡ್ ವಾಲ್ಯೂಮ್ ಬರಬೇಕಂದ್ರೆ ಏನಂತ ತಗೊಂಡೆ ನಾನು, ಸೊ ಇಲ್ಲಿ ಚೇಂಜ್ ಇನ್ ವಾಲ್ಯೂಮ್ ಆಫ್ ದ ಕಂಟೈನರ್ ಈಸ್ ಈಕ್ವಲ್ ಟು ಚೇಂಜ್ ಇನ್ ವಾಲ್ಯೂಮ್ ಆಫ್ ದ liquid. Gamma is equal to expansion. So in case of that expansion, cubical expansion, change in volume V2 minus of V1 divided by V1 into delta T ಅಂತ ಕನ್ಸಿಡರ್ ಮಾಡಿವಿ. ಇಲ್ಲಿ V2 minus V1 ಅಂದ್ರೆ ಏನು, ಚೇಂಜ್ ಇನ್ ವಾಲ್ಯೂಮ್. ಸೊ V2 minus V1 ಅಂದ್ರೆ ಒಂದೇ, ಅಥವಾ ಡೆಲ್ಟಾ V ಅಂದ್ರೆ ಸೇಮ್ ಮೀನಿಂಗ್, ಡೆಲ್ಟಾ V divided by V1 into delta T, ರೈಟ್? ಇಲ್ಲಿ V ಅನ್ನೋ ಟರ್ಮ್ ಬದಲು ಏನು ತಗೊಂತೀನಿ, V ಆಫ್ C ಅಂತ ಕನ್ಸಿಡರ್ ಮಾಡ್ತೀನಿ. ಇಲ್ಲಿ ಇದನ್ನು V ಆಫ್ C ಅಂತ ಕನ್ಸಿಡರ್ ತಗೊಂತೀನಿ. ಡೆಲ್ಟಾ V ಆಫ್ C ಈಸ್ ಈಕ್ವಲ್ ಟು ಗಾಮಾ ಇಂಟು, ಆರ್ ಡೆಲ್ಟಾ V ಆಫ್ C ನ ಒಂದು ಸೈಡ್ ತಗೋರಿ, ರಿಮೈನಿಂಗ್ ಟರ್ಮ್ನ ಲೆಫ್ಟ್ ಸೈಡ್ ತಗೋರಿ. V ಆಫ್ C ಇಂಟು ಡೆಲ್ಟಾ T ಇಂಟು ಗಾಮಾ. ಡೆಲ್ಟಾ ಆಫ್ V ಆಫ್ C ನ ನಾನು ಏನಂತ ಬರಿಬೋದು, ಲುಕ್ ಅಟ್ ಹಿಯರ್. ಈ ಫಾರ್ಮುಲಾ ಇಂದ ಡೆಲ್ಟಾ ಆಫ್ V ಆಫ್ C ಅಂದ್ರೆ ಏನಂತ ತಗೊಂಡೆ, V ಆಫ್ C ಡೆಲ್ಟಾ T ಇಂಟು ಗಾಮಾ. ಈ ತರ ಬರ್ಕೋಬಹುದು ಇನ್ಸ್ಟೆಡ್ ಆಫ್ ರೈಟಿಂಗ್ ಡೆಲ್ಟಾ ಆಫ್ V ಆಫ್ C. Okay, so listen here. We know that so recall about coefficient of volume expansion. Look at here. We know that, for example, I will consider that coefficient of volume expansion of the container, it is equal to V2 minus of V1 ಏನಂತ ತಗೊಂತೀನಿ, change in volume of the container divided by original volume of the container per degree rise in temperature. ನನಗೆ ಇವಾಗ ಡೆಲ್ಟಾ ಆಫ್ V ಆಫ್ C ವ್ಯಾಲ್ಯೂ ಬೇಕು. ಡೆಲ್ಟಾ ಆಫ್ V ಆಫ್ C ವ್ಯಾಲ್ಯೂ ಬೇಕಂದ್ರೆ ಏನು ತಗೊಂತೀನಿ, V ಆಫ್ C ಇಂಟು ಡೆಲ್ಟಾ T ಇಂಟು ಗಾಮಾ ಆಫ್ C. ಇದನ್ನು ಇಕ್ವೇಶನ್ 2 ಅಂತ ತಗೊಂತೀನಿ. ಸಿಮಿಲರ್ಲಿ ಗಾಮಾ ಆಫ್ L ಅಂದ್ರೆ ಏನಂತ ತಗೋಬಹುದು, change in volume of the liquid divided by original volume of the liquid per degree rise in temperature. Delta of V of L na ಏನಂತ ಬರಿಬಹುದು, V of L into delta T into gamma of L I can consider into gamma of L. Look at here. I will substitute delta of V of C and delta of V of L value in equation 1. ಈ ಎರಡು ವ್ಯಾಲ್ಯೂನ equation 1 ನಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ಸೊ ಅವಾಗ ಏನಂತ ಆಗುತ್ತೆ, ಸೊ ಲುಕ್ ಅಟ್ ಹಿಯರ್. ಡೆಲ್ಟಾ ಆಫ್ V ಆಫ್ C ಅಂದ್ರೆ ಏನಂತ ಕನ್ಸಿಡರ್ ಮಾಡಿದ್ದೀನಿ ಇಲ್ಲಿ, ಡೆಲ್ಟಾ ಆಫ್ V ಆಫ್ C ಅಂದ್ರೆ V ಆಫ್ C ಇಂಟು ಡೆಲ್ಟಾ T ಇಂಟು ಗಾಮಾ ಆಫ್ C. ಇಟ್ ಈಸ್ ಈಕ್ವಲ್ ಟು ಡೆಲ್ಟಾ ಆಫ್ V ಆಫ್ L, ಇಲ್ಲಿ ಸಬ್ಸ್ಕ್ರಿಪ್ಟ್ ನ ತಗೋಬೇಕು, ಇಂಟು ಅಲ್ಲ, ಇಲ್ಲಿ V ಆಫ್ L. ಡೆಲ್ಟಾ ಆಫ್ V ಆಫ್ L ನ ಏನಂತ ತಗೊಂಡಿದ್ದೀನಿ, V ಆಫ್ L ಇಂಟು ಡೆಲ್ಟಾ T ಇಂಟು ಗಾಮಾ ಆಫ್ L.
ಇಲ್ಲಿ ಡೆಲ್ಟಾ ಟಿ ಟರ್ಮ್ ವ್ಯಾಲ್ಯೂ ಕ್ಯಾನ್ಸಲ್ ಆಗುತ್ತೆ ಇಲ್ಲಿ, ದಿಸ್ ಟರ್ಮ್ ವಿಲ್ ಗೆಟಿಂಗ್ ಕ್ಯಾನ್ಸಲ್ ಔಟ್. ಫೈನಲಿ ವಿಲ್ ಗೆಟ್ V of C into gamma of C, it is equal to V of L into gamma of L. Look at here, in order to get that condition for unoccupied volume present in a container containing liquid to be remains constant. ಇದರ ಅರ್ಥ ಏನು, ನಾನು ಒಂದು ಕಂಟೈನರ್ನಲ್ಲಿ ಲಿಕ್ವಿಡ್ನ ತಗೊತೀನಿ, ಆ ಕಂಟೈನರ್ನಲ್ಲಿ ಅನ್ಅಕ್ಯುಪೈಡ್ ವಾಲ್ಯೂಮ್ ಇರುತ್ತೆ. ಅನ್ಅಕ್ಯುಪೈಡ್ ವಾಲ್ಯೂಮ್ ಅಂದ್ರೆ ಲಿಕ್ವಿಡ್ ಇಲ್ಲ, ಸೊ ದಟ್ ಈಸ್ ಏರ್ ಈಸ್ ಪ್ರೆಸೆಂಟ್. ಒಂದು ಕಂಟೈನರ್ನಲ್ಲಿ ಹಾಫ್ ಆಫ್ ದ ವಾಲ್ಯೂಮ್ ಐ ಫಿಲ್ಡ್ ವಿತ್ ದ ಲಿಕ್ವಿಡ್, ಅರ್ಧದಷ್ಟು ವಾಲ್ಯೂಮ್ ಲಿಕ್ವಿಡ್ ಇಂದ ಫಿಲ್ ಮಾಡುತ್ತೀನಿ, ಇನ್ನು ಅರ್ಧದಷ್ಟು ಎಂಟಿ ಸ್ಪೇಸ್ ಉಳಿತೈತೆ. ಹೌದು, ನಾನು ಹೀಟ್ ನ ಪ್ರೊವೈಡ್ ಮಾಡಿದ ತಕ್ಷಣ ಈ ಎಂಟಿ ಸ್ಪೇಸ್ ಏನಿರಬೇಕು, ನನಗೆ ಕಾನ್ಸ್ಟೆಂಟ್ ಆಗೇ ಇರಬೇಕು. ಫಾರ್ ಎಕ್ಸಾಂಪಲ್, ಐ ವಾಂಟ್ ಟು ಗೆಟ್ ದಟ್ ಕಾನ್ಸ್ಟೆಂಟ್ ಎಂಟಿ ಸ್ಪೇಸ್. ಫಾರ್ ಎಕ್ಸಾಂಪಲ್, unoccupied volume is 5 cc 5 centimeter cube before supplying the heat supply ಮಾಡೋಕ್ಕಿಂತ ಮೊದಲು ಈ ಅನ್ಅಕ್ಯುಪೈಡ್ ವಾಲ್ಯೂಮ್ ಎಷ್ಟಿದೆ, ಅನ್ಅಕ್ಯುಪೈಡ್ ಇನ ವಾಲ್ಯೂಮ್ 5 ಸೆಂಟಿಮೀಟರ್ ಕ್ಯೂಬ್ ಇದೆ. ನಾನು ಹೀಟ್ ಮಾಡಿದ ತಕ್ಷಣ ಇದ್ರ ವಾಲ್ಯೂಮ್ ಎಷ್ಟು ಬರಬೇಕು, ನನಗೆ ಸೇಮ್ 5 ಸೆಂಟಿಮೀಟರ್ ಕ್ಯೂಬ್ನೇ ಬರಬೇಕು. ಐ ವಾಂಟ್ ಟು ಗೆಟ್ ದಟ್ ಕಾನ್ಸ್ಟಂಟ್ ಅನ್ಅಕ್ಯುಪೈಡ್ ವಾಲ್ಯೂಮ್. ಡಿಡ್ ಯು ಗೆಟ್ ಮೈ ಪಾಯಿಂಟ್? ಇದೇ ಕಾನ್ಸ್ಟಂಟ್ ಅನ್ಅಕ್ಯುಪೈಡ್ ವಾಲ್ಯೂಮ್ ಬರಬೇಕಂದ್ರೆ ನಾನು ಏನನ್ನ ಕನ್ಸಿಡರೇಷನ್ ಮಾಡಬೇಕು, ಐ ವಾಂಟ್ ಟು ಟೇಕ್ ದಟ್ ಕಂಟೈನರ್ ಇನ್ ಅ ಸಚ್ ಎ ವೇ ದಟ್, so look at here, in order to get a constant unoccupied volume, expansion of the container is equal to expansion of the liquid. Expansion of the container or change in volume of the container is equal to change in volume of the liquid. So this is the condition to get that constant unoccupied volume. ನನಗೆ constant unoccupied volume ಬರಬೇಕಂದ್ರೆ ಕಂಡೀಷನ್ ಏನಿಲ್ಲಿ, change in volume of the container is equal to change in volume of the liquid.